ಶಾಸ್ತ್ರಿಗಳೇ, ಮುಂದಿನ 3 ರಾಶಿಗಳ ಫಲಾಫಲಗಳನ್ನು ತಿಳಿಸ್ಕೊಡೋದಾದ್ರೆ. ತುಲಾ ರಾಶಿಯಿಂದ ಗಮನಿಸೋಣ. ತುಲಾ ರಾಶಿಯವರಿಗೆ ಹೇಗಿದೆಯಪ್ಪ? ಲಾಭಾಧಿಪತಿ ಭಾಗ್ಯಸ್ಥಾನಕ್ಕೆ ಹೋಗ್ತಾ ಇದ್ದೇನೆ. ವೃತ್ತಿಯಲ್ಲಿ ವಿಶೇಷ ಅನುಕೂಲಗಳು, ಕೌಶಲ್ಯಗಳು ಬರ್ತಕ್ಕಂಥದ್ದು, ದೈವಾನುಕೂಲದಿಂದ ಸಹಾಯ ಉಂಟಾಗ್ತಕ್ಕಂಥದ್ದು, ದಾಂಪತ್ಯದಲ್ಲಿ ಸಾಮರಸ್ಯ, ವಿದೇಶ ಸಂಪರ್ಕಗಳು ಇತ್ಯಾದಿ ಲಾಭ ಇವುಗಳನ್ನೆಲ್ಲ ಕಾಣಲಿಕ್ಕೆ ತುಂಬ ಚೆನ್ನಾಗಿದೆ. ಈ ವಾರ ತುಲಾರಾಶಿಯವರಿಗೆ ಹೇಗಿದೆಯಪ್ಪ ಅಂದರೆ ಒಂದು ಒಳ್ಳೆ ಗುಡ್ ಸ್ಟಾರ್ಟ್ ಅಂತೀವಲ್ಲ, ಆ ರೀತಿಯಲ್ಲಿ ತುಂಬ ಚೆನ್ನಾಗಿದೆ. ರವಿ ಕೂಡ ಅವನ ಶತ್ರು ಕ್ಷೇತ್ರದಲ್ಲಿಲ್ಲ, ಲಾಭಾಧಿಪತಿ ಅಷ್ಟಮದಲ್ಲಿದ್ದಾಗ ಲಾಭ ನಷ್ಟವಾಗ್ತಾ ಇತ್ತು. ಆದರೆ ಈಗ ಒಳ್ಳೆಯ ಲಾಭ ಕಾಣ್ತಕ್ಕಂಥದ್ದು, ಅದಕ್ಕೆ ದೈವಾನುಕೂಲದಿಂದ ಒಂದು ಸ್ಟೆಪ್ ಹತ್ತದಲ್ಲ 10 ಸ್ಟೆಪ್ ಹತ್ತಿಬಿಡ್ತಕ್ಕಂಥದ್ದು, ಆ ರೀತಿಯಲ್ಲೆಲ್ಲ ತುಂಬ ಚೆನ್ನಾಗಿದೆ. ಹೀಗಾಗಿ ವೃತ್ತಿಯಲ್ಲಿ ಕರ್ಮಸ್ಥಾನದಲ್ಲೂ ಚೆನ್ನಾಗಿದ್ದಾನೆ ಶುಕ್ರ ಗುರು ಇರತಕ್ಕಂಥದ್ದು. ಹೀಗಾಗಿ ತುಂಬ ಚೆನ್ನಾಗಿದೆ ಇವರೇ. ಈ ವಾರದಲ್ಲಿ ಹೇಗಿದೆಯಪ್ಪ ಅಂದರೆ ನಾಳೆಯಿಂದ ನಿಮಗೊಂದು ಹೊಸ ಪರಿವರ್ತನೆ, ಸೂರ್ಯ ಸಂಕ್ರಮಣ ನಿಮ್ಮ ಬದುಕಿಗೆ ಒಂದು ಹೊಸ ಪರಿವರ್ತನೆ ಖಂಡಿತ ಮಾಡ್ತಾನೆ, ಸಂಶಯ ಬೇಡ. ಇನ್ನು ವಾರದ ಅಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ಲಾಭದಾಯಕವಾದ ಒಂದು ವಾರನ್ನೇ ಅಂದರೆ ದಿನಗಳನ್ನು ಕಾಣ್ತೀರಾ. ತಂದೆ ಮಕ್ಕಳ ಸಾಮರಸ್ಯ ಇದೆ, ದಾಂಪತ್ಯದಲ್ಲಿ ಹೊಂದಾಣಿಕೆ ಇದೆ, ವಿದೇಶ ವಹಿವಾಟಿನ ಅನುಕೂಲಗಳು ಉಂಟಾಗ್ತಕ್ಕಂಥದ್ದು, ವೃತ್ತಿಯಲ್ಲಿ ಸಹಕಾರಗಳು ಸಿಗ್ತಕ್ಕಂಥದ್ದು, ಹೊಸ ಪ್ರಯತ್ನಗಳಿಗೆ ವಿಶೇಷ ಫಲ, ಮುಖ್ಯವಾಗಿ ವ್ಯಾಪಾರದಲ್ಲಿ ಹೆಚ್ಚಿನ ಲಾಭ ಗಳಿಕೆಗೆ ದಾರಿಗಳು, ಹೊಸ ದಾರಿ, ಇದೆಲ್ಲ ತುಂಬ ಚೆನ್ನಾಗಿರೋದ್ರಿಂದ ತುಲಾರಾಶಿಯವರಿಗೆ ಈ ವಾರ ಇಡೀ ಗಮನಿಸ್ಕೊಂಡ್ರೆ ಹೇಗಿದೆಯಪ್ಪ ಅಂದರೆ ವಾರದ ಆದಿ ಅಂತ್ಯ ಎರಡೂ ತುಂಬ ಚೆನ್ನಾಗಿದೆ. ವಾರ ಮಧ್ಯದಲ್ಲೂ ತುಂಬ ಲಾಭವನ್ನು ಗಳಿಸ್ತಕ್ಕಂಥ ಒಂದು ಸಂದರ್ಭಗಳು ಎದುರಾಗುತ್ತೆ. ಹೀಗಾಗಿ ಚೆನ್ನಾಗಿದೆ, ಆತಂಕ ಬೇಡ. ಚಂದ್ರ ವೀಕ್ ಆಗಿದ್ದಾನಲ್ಲ, ಈ ಕಾರಣದಿಂದಾಗಿ ಅಮ್ಮನವರು ಪ್ರಾರ್ಥನೆ ಮಾಡಿಕೊಳ್ಳಿ. ಇದರ ಜೊತೆಗೆ ನಿಮಗೆ ಹೆಚ್ಚಿನ ಅನುಕೂಲ ಉಂಟಾಗುತ್ತೆ. ಮತ್ತು ಅಮ್ಮನವರ ಸನ್ನಿಧಾನಕ್ಕೆ ಸ್ವಲ್ಪ ಕ್ಷೀರ ಅಥವಾ ಅಕ್ಕಿ ಸಮರ್ಪಣೆ ಮಾಡಿ, ಇದು ನಿಮಗೆ ಹೆಚ್ಚಿನ ಅನುಕೂಲ ಉಂಟು ಮಾಡಿಕೊಡುತ್ತೆ. ಇನ್ನು ವೃಶ್ಚಿಕ ರಾಶಿ ನೋಡೋಣ. ವೃಶ್ಚಿಕ ರಾಶಿಯವರಿಗೆ ವಾರದ ಆದಿಯಲ್ಲಿ ವೃತ್ತಿಯಲ್ಲಿ ಸ್ವಲ್ಪ ಏರುಪೇರು ಕಾಣ್ತೀರಾ, ಅಪಮಾನ ಮನಸ್ತಾಪಗಳು ಬರತಕ್ಕಂಥದ್ದು, ದೈವಾನುಕೂಲದಿಂದ ಸ್ವಲ್ಪ ಸಮಾಧಾನ ಸಿಗುತ್ತೆ, ದಾಂಪತ್ಯದಲ್ಲಿ ಸಾಮರಸ್ಯ ಚೆನ್ನಾಗಿದೆ, ಸಂಶಯ ಇಲ್ಲ. ಆದರೆ ರವಿ ಪರಿವರ್ತನೆ ನಿಮ್ಮ ಪಾಲಿಗೆ ಕರ್ಮಾಧಿಪತಿ ಅಷ್ಟಮಕ್ಕೆ ಹೋದರೆ ವೃತ್ತಿಯಲ್ಲಿ ಸ್ವಲ್ಪ ಸಹಿಸಿಕೊಳ್ಳಲಾಗದ ಸಂದರ್ಭಗಳು ಎದುರಾಗಬಹುದು, ಅಥವಾ ನಷ್ಟವೋ ಅಥವಾ ಇನ್ಯಾವುದೋ ಒಂದು ಸ್ಥಾನಚ್ಯುತಿ ಈ ಥರದ್ದು ಒಂದು ಸಾಧ್ಯತೆ ಇರುತ್ತದೆ. ಹುಷಾರಾದ ಮಿತ್ರಕ್ಷೇತ್ರ, ಆದರೆ ಅದು ಪ್ರಮಾದ ಅಂತ ಅಂದುಕೋಬೇಡಿ. ಇದಕ್ಕೆ ಆರಾಧನೆ ಬೇಕು, ಸೂರ್ಯ ಆರಾಧನೆ ಬೇಕು, ಶಿವನ ಸನ್ನಿಧಾನದಲ್ಲಿ ಗೋಧಿ ಸಮರ್ಪಣೆ ಮಾಡ್ತಕ್ಕಂಥದ್ದು ಇದು ಬೇಕು. ನೋಡೋಣ, ವಾರದ ಅಂತ್ಯ ಗಮನಿಸ್ಬಿಡೋಣ. ವಾರಾಂತ್ಯದಲ್ಲಿ ನಿಮಗೆ ವೃಶ್ಚಿಕ ರಾಶಿಯವರಿಗೆ ಹೇಗಿದೆಯಪ್ಪ ಅಂತಂದರೆ ವೃತ್ತಿಯಲ್ಲಿ ವಿಘ್ನಗಳು, ಸ್ವಲ್ಪ ಸಣ್ಣ ಪುಟ್ಟ ಸಹಾಯ ಸಿಗುತ್ತೆ, ಹಿರಿಯರಿಂದ ಉತ್ತಮ ಸಲಹೆಗಳು ಸಿಗ್ತಕ್ಕಂಥದ್ದು, ದಾಂಪತ್ಯದಲ್ಲಿ ಸ್ವಲ್ಪ ಮನಸ್ತಾಪಗಳು, ವ್ಯಾಪಾರದಲ್ಲೂ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಸ್ವಲ್ಪ ಅಸಮಾಧಾನವಾಗಿದೆ ವೃಶ್ಚಿಕ ರಾಶಿಯವರಿಗೆ. ಮುಖ್ಯವಾಗಿ ಜೀವನ ಸ್ಥಾನದ ಅಧಿಪತಿ ರವಿ ಅವನ ಅಷ್ಟಮಕ್ಕೆ ಹೋದರೆ ಈ ಕಂಗಾಲಾಗಬೇಡಿ, ಏನಪ್ಪ ಹೀಗೆ ಹೇಳಿದ್ರೆ ಕಥೆ ಏನು ಅಂತ. ಅದಕ್ಕೆ ಪರಿಹಾರವೂ ಇದೆ. ವೃಶ್ಚಿಕ ರಾಶಿಯವರು ಈಶ್ವರ ಸನ್ನಿಧಾನದಲ್ಲಿ ಗೋಧಿ ಸಮರ್ಪಣೆ ಮಾಡ್ತಕ್ಕಂಥದ್ದು, ಈಶ್ವರನಿಗೆ ಗೋಧಿಯಿಂದ ಅಭಿಷೇಕ ಮಾಡಿಸ್ತಕ್ಕಂಥದ್ದು ಆಗಬಹುದು. ಹೀಗೆ ಸೂರ್ಯಾರಾಧನೆ ಬಹಳ ಮುಖ್ಯ. ಸೂರ್ಯನಿಗೆ ಸಂಬಂಧಿಸಿರ್ತಕ್ಕಂಥ ಗೋಧಿ ದಾನ, ಕೆಂಪು ವಸ್ತ್ರದಾನ ಆಗ್ತಕ್ಕಂಥದ್ದು, ಇವುಗಳನ್ನೆಲ್ಲ ದಾನ ಮಾಡೋದರಿಂದ ಹೆಚ್ಚಿನ ಅನುಗ್ರಹ ಉಂಟಾಗುತ್ತೆ. ಸೂರ್ಯನ ಸ್ಮರಣೆ ಮಾಡಿ, ಸೂರ್ಯನ ನಾಮಾವಳಿಗಳನ್ನು ಹೇಳ್ಕೊಳ್ಳಿ. ಇದ್ಯಾವುದು ತೊಡಕು ನಿಮಗೆ ಬರೋದಿಲ್ಲ. ಆರಾಧನೆಯಿಂದ ತೊಡಕನ್ನು ದಾಟಲಿಕ್ಕೆ ತಾನೇ ಇರೋದು ಆರಾಧನೆ. ಹೀಗಾಗಿ ತಪ್ಪದೆ ಇದನ್ನು ಮಾಡಿ, ಹೆಚ್ಚಿನ ಅನುಕೂಲ ಆಗುತ್ತೆ, ಗಾಬರಿ ಬೇಡ. ಉಳಿದಾಗೆಲ್ಲ ಚೆನ್ನಾಗಿದೆಯಲ್ಲ, ಗುರುಬಲ ಇದೆ, ಮತ್ತು ಶುಕ್ರನು ಭಾಗ್ಯಸ್ಥಾನದಲ್ಲಿ ಇರ್ತಕ್ಕಂಥದ್ದು, ಇದೆಲ್ಲ ತುಂಬ ಚೆನ್ನಾಗಿದೆ. ಬೇರೆ ಗ್ರಹಗಳು ಇದ್ದಾವೆ, ನಾನು ಹೇಳಿದ್ದು ಒಂದೇ ಸೂರ್ಯ. ಹೀಗಾಗಿ ಆತಂಕ ಬೇಡ, ಆ ಆರಾಧನೆಯಿಂದ ಅನುಕೂಲ ಆಗುತ್ತೆ, ಗಾಬರಿ ಮಾಡ್ಕೋಬೇಡಿ. ಇನ್ನು ಧನುರಾಶಿಗೆ ಹೋಗೋಣ. ಧನುರಾಶಿಯವರಿಗೆ ವಾರದ ಆದಿಯಲ್ಲಿ ವೃತ್ತಿಯಲ್ಲಿ ವಿಶೇಷ ಸಹಾಯ, ಅನುಕೂಲ, ಹೊಸ ಅವಕಾಶಗಳ ಸಾಧ್ಯತೆ ಅದು ಉಂಟಾಗ್ತಕ್ಕಂಥದ್ದು, ಔಷಧ ವ್ಯಾಪಾರದಲ್ಲಿ ಲಾಭ, ಸ್ನೇಹಿತರು ಬಂಧುಗಳ ಸಹಾಯ, ದಾಂಪತ್ಯದಲ್ಲೂ ಅಷ್ಟೇ ಸಾಮರಸ್ಯ, ಪ್ರೀತಿ, ವಿಶ್ವಾಸ, ಕವಿತೆ ಬರೆಯೋದು, ಹಾಡೋದು, ಇದೆಲ್ಲ ತುಂಬ ಚೆನ್ನಾಗಿದೆ ಇವರೇ. ಹೀಗಾಗಿ ತುಂಬ ಚೆನ್ನಾಗಿದೆ. ರವಿ ಭಾಗ್ಯಾಧಿಪತಿ ದಾಂಪತ್ಯ ಸ್ಥಾನದಲ್ಲಿ ಸೇರಿದಾಗ ಅದೃಷ್ಟದಿಂದ ಕಿತ್ತಾಡಿಕೊಂಡವರು ಕೂಡ ಒಂದು ಸುಖ ಜೀವನಕ್ಕೆ ಒಂದು ಮೆಟ್ಲು ಹತ್ತತಕ್ಕಂಥದ್ದು, ಅಂಥದ್ದೊಂದು ಸಾಧ್ಯತೆ ತುಂಬ ಚೆನ್ನಾಗಿದೆ. ಹೀಗಾಗಿ ಆತಂಕ ಬೇಡ. ವಾರದ ಅಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ನಿಮಗೆ ವೃತ್ತಿಯಲ್ಲಿ ಯಥಾ ಪ್ರಕಾರ ತುಂಬ ಚೆನ್ನಾಗಿದೆ, ವಿಶೇಷ ಬಲ. ತಂದೆ ಮಕ್ಕಳಲ್ಲಿ ಸ್ವಲ್ಪ ಮನಸ್ತಾಪಗಳು ಬರಬಹುದು, ಸಣ್ಣ ಪ್ರಮಾಣದಲ್ಲಿ, ಆತಂಕ ಬೇಡ. ಹಿರಿಯರಿಂದ ಸಹಕಾರ ತುಂಬ ಚೆನ್ನಾಗಿದೆ, ಮಕ್ಕಳಿಂದ ಸಹಾಯ ತುಂಬ ಚೆನ್ನಾಗಿರ್ತದೆ, ಹೆಚ್ಚಿನ ಅನುಕೂಲ ಇದೆ. ಶತ್ರುಗಳನ್ನು ಗೆಲ್ತಕ್ಕಂಥದ್ದು, ಯಾವುದೋ ಕೋರ್ಟ್ ಕಚೇರಿ ಇದ್ದರೆ ಅವುಗಳಲ್ಲಿ ಜಯ ಸಿಗ್ತಕ್ಕಂಥದ್ದು, ಅಂಥವ್ರ ಸಂಪರ್ಕ, ಒಳ್ಳೆ ಲಾಯರ್ ಸಿಗೋದು ನಮ್ಮ ಅದೃಷ್ಟ, ಭಗವಂತ ಕೃಪೆ ಇದ್ದರೆ ಸಿಗ್ತಾರಲ್ವ, ಆ ರೀತಿಯಲ್ಲಿ ಅನುಕೂಲ ಆಗ್ತಕ್ಕಂಥ ಸಾಧ್ಯತೆಗಳು ಈ ರೀತಿಯೆಲ್ಲ ತುಂಬ ಚೆನ್ನಾಗಿದೆ. ವ್ಯಾಪಾರಿಗಳಿಗಂತೂ ತುಂಬ ಚೆನ್ನಾಗಿದೆ. ಶಿಕ್ಷಣ ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರಿಗೆ ಮತ್ತು ರಾಜಕಾರಣ, ಜನಸೇವೆಯಲ್ಲಿ ಇರ್ತಕ್ಕಂಥವ್ರಿಗೆಲ್ಲ ತುಂಬ ಚೆನ್ನಾಗಿದೆ. ಹೀಗಾಗಿ ಆತಂಕ ಬೇಡ. ವಸ್ತುತಃ ಜನ್ಮಾಧಿಪತಿನೇ ವೀಕ್ ಆಗಿರೋದ್ರಿಂದ ಸ್ವಲ್ಪ ಹುಷಾರು. ಈಶ್ವರ ಸನ್ನಿಧಾನಕ್ಕೆ ಈಶ್ವರ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ, ಕಡಲೆ ಹಾಗೂ ಅವರೇ ಧಾನ್ಯ ದಾನ ಮಾಡಿ, ಇದು ಅನುಕೂಲ ಆಗುತ್ತೆ ಈಶ್ವರನಿಗೆ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.